ಸರ್ ಈಗ ತಮ್ಮದು ಎಷ್ಟು ಎಕರೆ ಜಾಗ ಹೋಗ್ತಿದೆ ಸರ್? ಏನು ಬೆಳೆ ಬೆಳೀತಾ ಇದ್ದೀರಾ? ಎಷ್ಟು ಆದಾಯ ಇದೆ ತಮಗೆ? ಈಗ ನಮ್ಮ ತಾಯಿ ಹೆಸರಲ್ಲಿ ಒಂದು 3 ಎಕರೆ 5 ಕುಂಟೆ ಇದೆ. ನಾವು ಸ್ವಲ್ಪ ತೆಂಗಿದೆ, ಬೇಬಿಕಾನ್ ಬೆಳಿತೀವಿ. ಬೇಬಿಕಾನ್ ಬೆಳಿತೀವಿ. 1 ಎಕರೆ ಬೇಬಿಕಾನ್ ಇವತ್ತು ರೈತ ಅವನು ಸ್ವಯಾರ್ಜಿತವಾಗಿ ಮಾರಿದ್ರೆ 1 kg ಫೀಡ್ ಮಾಡಿದ್ರೆ 200 ರೂಪಾಯಿ ಇದೆ. 1 kg ಫೀಡ್ 200 ರೂಪಾಯಿ, 150 ರೂಪಾಯಿ, 180 ರೂಪಾಯಿ. ಒಂದೊಂದು ಟೈಮಲ್ಲಿ 50 ರೂಪಾಯಿ ಆಗೋಯ್ತದೆ, 20 ರೂಪಾಯಿ ಆಗೋಯ್ತದೆ. ಇವಾಗ ಒಳ್ಳೆ ರೇಟ್ ಇದೆ ಮಾರ್ಕೆಟಲ್ಲಿ. 1 ಟನ್ನು ಫೀಡ್ ಮಾಡಿದ್ರೆ 1000 kg ಅನ್ಲೆಸ್ ಬೇಬಿಕಾನ್ನ ಫೀಡ್ ಮಾಡಿದ್ರೆ 200 kg ಸಿಗುತ್ತೆ. 200 kg ಕನಿಷ್ಠ 200 kg ಅಂದ್ರೂ ಒಂದು 150 ರೂಪಾಯಿ ನಮ್ಗೆ ಹೋದ್ರೆ 150 ರೂಪಾಯಿ ನಂಗೆ 100 kg ಆದರೆ ಅಲ್ಲಿಗೆ ಎಷ್ಟು kg ಆಯಿತು? 100 kgಗೆ ಅದನ್ನು 30,000 ಆಯಿತು. 30,000 1 ಟನ್ನಿಗೆ. 1 ಎಕರೆಗೆ ಏನಿಲ್ಲ ಅಂದ್ರೂ 3 ಟನ್ ಆಗುತ್ತೆ. 3 ಟನ್ ಕಮ್ಮಿ, ಕೆಲವರು 4 ಟನ್ ಬೆಳೀತಾರೆ. 3 ಲೆಕ್ಕ ಹಾಕೊಂಡ್ರು 90,000 ಆಯಿತು. ಅದು 3 ತಿಂಗಳು. 3 ತಿಂಗಳಲ್ಲಿ ಕ್ಲೋಸ್ ಆಗುತ್ತೆ. ಬೇಡ, 90,000 ಸಿಕ್ಕೋದ ಬೇಡ ಸ್ವಾಮಿ. 1 ಎಕರೆಗೆ ಏನಿಲ್ಲ ಅಂದ್ರೂ 15,000 16,000 ಖರ್ಚಾಗುತ್ತೆ 1 ಎಕರೆ ಬೇಬಿಕಾನ್ ಬೆಳಿಲಿಕ್ಕೆ. ಬಿತ್ತನೆ ತಾವಿಂದ ಕೂಲಿ ಆಳು ಎಲ್ಲ ಅವನೇ ಮಾಡಿದ್ರು. ಈಗ ಅವನಿಗೇನಿಲ್ಲ ಒಂದು 60,000 ಸಿಕ್ಕಿದ್ರು ಅವನಿಗೊಂದು 15,000 20,000 ಖರ್ಚಾದ್ರೂ ಒಂದು 3 ತಿಂಗಳಲ್ಲಿ ಅಷ್ಟು ಸಂಪಾದನೆ ಮಾಡ್ತಾನೆ. ಯಾರ ಹತ್ರ ಹೋಗಿ ಏನು ಕೈ ಒಡ್ಡುವಂಗಿಲ್ಲ. ಸ್ವಯಾರ್ಜಿತವಾಗಿ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾನೆ, ನೆಮ್ಮದಿಯಾಗಿ ಮನೆ ತಾವಿರ್ತಾನೆ. ಹಸುನು ಇದ್ದೇ ಇರ್ತದೆ. ಹಸು ಇದ್ದೇ, ಪ್ರತಿಯೊಂದು ಮನೇಲೂ ಹಸುಗಳು ಇದ್ದೇ ಇರ್ತದೆ. ಆಮೇಲೆ ಈ ಭಾಗದಲ್ಲಿ 2007-8ರಲ್ಲಿ ಏನು ಕುಮಾರಸ್ವಾಮಿ ಅವರು ಅಕ್ವೈರ್ ಮಾಡಿದ್ರು, ಅವತ್ತೊಂದು ದಿನ ಬಂಜ್ರೆ ಇತ್ತು. ಎಲ್ಲರೂ ನೀರಾವರಿ ಮಾಡ್ಕೊಂಡಿರ್ಲಿಲ್ಲ. ಈ ಕಡೆ ಋಷಭಾವತಿ ಹೊಳೆ ಕಡೆ ಸ್ವಲ್ಪ ನೀರಾವರಿ, ನಮ್ಮ ಬೈರ್ಮಂಗಲ ಭಾಗದವ್ರು ನೀರಾವರಿ ಮಾಡ್ಕೊಂಡಿದ್ರು. ಒಣಬೇಸಾಯ ಮೇಲಕ್ಕೆಲ್ಲ ಒಣಬೇಸಾಯನೇ. ಗಂಚಿಕಾರನಹಳ್ಳಿ ಪಂಚಾಯತಿ ಪೂರ್ತಿ ಒಣಬೇಸಾಯನೇ. ನಮ್ಮದು ಈ ಕಡೆ ಏನು ಕೆರೆಯಿಂದ ಮೇಲೆ ಋಷಭಾವತಿ ಕೆರೆಯಿಂದ ಮೇಲಕ್ಕೆಲ್ಲ ಒಣಬೇಸಾಯನೇ. ಆಮೇಲೆ ಏನಾಯಿತು, ಅವತ್ತು ಕೆಲವು ರೈತರು ಮನಸ್ಸು ಬಿಟ್ಬಿಟ್ರು. ಅರಿವಿಲ್ಲ, ಯಾವ ರೀತಿ ಹೋರಾಟ ಮಾಡಿ ನಮ್ಮ ಭೂಮಿ ಉಳಿಸ್ಕೋಬೇಕು ಅನ್ನೋ ಅರಿವಿಲ್ಲ. ಇಲ್ಲಿ ಏನೋ ಅವ್ರು ದೇವರಾಗಿ ಇವತ್ತೇನು ಬೇಕು ಅಂತ ಹೊಂಟಿದಾರಲ್ಲ, ಅವ್ರನ್ನೂ ನೆನೆಸ್ಕೋಬೇಕು. ಇವತ್ತು ನಾವು ನಮಗೆ ಅಕ್ವೈರ್ ಬೇಡ ಅಂತ ಕುಮಾರಣ್ಣವರಲ್ಲಿ ಒಂದು ಮನವಿ ಇಟ್ಟಾಗ ಅವರು ಇವತ್ತು ಬೇಕು ಅಂತ ಹೋಗಿದ್ದವರು ಅವತ್ತು ಬೇಡ ಅಂತ ಕುಮಾರಣ್ಣ ಹತ್ರ ಹೋದ್ರು. ಅವಾಗ ಕುಮಾರಣ್ಣ ಕೈ ಬಿಟ್ರು. ಕುಮಾರಣ್ಣ ಕೈ ಬಿಟ್ಟು ಇಲ್ಲಿಗೆ 2006-7 ಅಂದರೆ ಇವತ್ತಾಗಲೇ ಒಂದು 17-18 ವರ್ಷ ಆಯಿತು. ಆಮೇಲೆ ಏನು ಮಾಡಿದ್ರು ರೈತರು ಒಂದು 2 ವರ್ಷ ಗಂಟ ನೋಡಿದ್ರು, 2-3 ವರ್ಷ ಗಂಟ ನೋಡಿದ್ರು. ಆಮೇಲೆ ಏನು ಮಾಡಿದ್ರು, ನಮ್ಮ ಜೀವನ ಹಾಳಾಗಿ ಹೋಗ್ತದೆ ಅಂದ್ಬಿಟ್ಟು ನೀರಾವರಿ ಮಾಡ್ಕೊಂಡ್ಬಿಟ್ರು. ನೀರಾವರಿ ಮಾಡಿಕೊಂಡು ತೆಂಗು, ಅಡಿಕೆ, ರೇಷ್ಮೆ ಈ ಥರದ ಇನ್ನೂ ಎಲ್ಲ ಬೆಳೆಗಳು, ತರಕಾರಿ ಎಲ್ಲ ಬೆಳೆಗೆ ಶುರು ಮಾಡಿದ್ರು. ಇವತ್ತೇನಾಗಿದೆ, ಎಲ್ಲ ಒಂದು 5 ವರ್ಷಕ್ಕೆ, ಈಗ ತೆಂಗು ಹಾಕಿದ್ರೆ 5 ವರ್ಷಕ್ಕೆ ಫಲ ಬಿಡುತ್ತೆ. ಅಡಿಕೆ ಹಾಕೋರು ಅದು ಒಂದು 5 ವರ್ಷಕ್ಕೆ ಫಲ ಬರುತ್ತೆ. ಈಗೆಲ್ಲ ಗೃಹ ಫಸಲು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ವ್ಯವಸಾಯನೇ ಅವಲಂಬಿತರಾಗ್ಬಿಟ್ಟಿದ್ದಾರೆ. ಜೊತೆಗೆ ಮಕ್ಕಳನ್ನ ಕೆಲವರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಇಂಜಿನಿಯರ್ ಮಾಡ್ಕೊಂಡವ್ರೆ, ಕಂಪ್ಯೂಟರ್ ಏನನ್ನ ಮಾಡ್ಕೊಂಡು ಕಾರ್ಖಾನೆಗಳಿಗೆ ಹೋಯ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಬೆಳಿಗ್ಗೆ ಕೆಲಸ ಮಾಡಿಕೊಂಡು ಬೇರೆ ಥರ ಕೆಲಸಗಳು ಮಾಡ್ಕೊಳ್ತಕ್ಕಂಥ ಉಪಯುಕ್ತವಾದ ಸ್ಥಳ ಇದು. ಜೊತೆಗೆ ಇಲ್ಲಿ ನೋಡಿ, ಬೆಂಗಳೂರು ಕುಂಬಳಗೋಡ್ಗೆ ಒಂದು 15-16 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಏನು ಸ್ಟೇಟ್ ಹೈವೇ ಮೈಸೂರು ರಸ್ತೆ 10 ಕಿಲೋಮೀಟ್ರು. ಇಲ್ಲಿಂದ ಈ ಕಡೆ ನ್ಯಾಷನಲ್ ಹೈವೇ ಕರ್ಪುರ ರಸ್ತೆ ಒಂದು 11 ಕಿಲೋಮೀಟ್ರು. ಈ ಕಡೆ ಬೆಂಗಳೂರು 15 ಕಿಲೋಮೀಟ್ರು. ಈ ಕಡೆ ಫ್ಯಾಕ್ಟ್ರಿ, ಒಂದು ಫ್ಯಾಕ್ಟ್ರಿ, ಇಲ್ಲೊಂದು ಋಷಭಾವತಿ ಹೊಳೆ, ಇಲ್ಲೊಂದು ಸುರುಳ್ಮುಖಿ ಹೊಳೆ. ಈ ಮಧ್ಯ ಒಂದು 9,000 ಎಕರೆ ಚಿನ್ನದ ಗಣಿ ಇದ್ದಂಗಿದೆ. ಈ ಭೂಮಿಲಿ 3,000 ಎಕರೆ ಗೋಮಾಳ ಇದೆ. 3,000 ಎಕರೆ ಗೋಮಾಳ. ಈಗ 3,000 ಎಕರೆ ಗೋಮಾಳ ಆಸೆ ಪಟ್ಟು ಅದನ್ನೆಲ್ಲ ಲಪಟಾಯಿಸ್ಬೇಕು ಅನ್ನೋ ಹುನ್ನಾರವೇ ಹೊರತು ಇಲ್ಲಿ ಯಾವುದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಬರಲಿಲ್ಲ. ಇದರಲ್ಲಿ ಏನಾದರೂ ರೈತರಿಗೆ ಕೆಲವೆಲ್ಲ ಏನೇನೋ ಮಾಡಿದ್ರು. ಇಲ್ಲೇನು ಪ್ರಥಮ ಒಂದು ನೋಟಿಫಿಕೇಶನ್ ಮಾಡಿದ್ರು, ಮೊದಲು ಮನೆ ಹತ್ರ ಕೆಲವು ಪೇಪರ್ ಪುಲ್ಕ ಏನೇನೋ ಮಾಡ್ಕೊಂಬಂದ್ರು. ಈಗ ಕಡೆ ಫೈನಲ್ ಏನು ಮಾಡಿ JMC ಮಾಡಕ್ಕೆ ಬಂದ್ರು, ರೈತರು ಬಿಡಲಿಲ್ಲ, ಹೋರಾಟ ಮಾಡಿದ್ರು. ಆಮೇಲೆ ಈಗ ಫೈನಲ್ಲು ಇವಾಗ ಚೆಕ್ ತೋರಿಸಿ ರೈತರನ್ನ ಸೆಳೆಯಕ್ಕೆ ಮಾಡ್ತಿದ್ದಾರೆ. ಈ ಭಾಗದ ರೈತರು ವ್ಯವಸಾಯನೇ ಅವಲಂಬಿಸ್ಕೊಂಡಿದ್ದಾರೆ. ಆದ್ದರಿಂದ ಯಾವ 10 ಕೋಟಿ ಕೊಟ್ಟರು ರೈತರು ಆಸೆ ಪಡೋದಿಲ್ಲ, ಹಣಕ್ಕೆ ಆಸೆ ಪಡೋದಿಲ್ಲ. ನಾವು ಭೂಮಿ ತಾಯಿ ನಂಬ್ಕೊಂಡಿದ್ದೀವಿ. ಆ ಭೂಮಿ ಮತ್ತು ರೈತ ಅವಲಂಬಿತ ಅವನು ವಿಲೀನ ಆಗ್ಬಿಟ್ಟಿದ್ದಾನೆ ಭೂಮಿನಲ್ಲಿ ರೈತ ಇಲ್ಲಿ. ಅಷ್ಟೊಂದು ಯಾಕೆಂದರೆ ಇವತ್ತು ಒಂದು ರೇಷ್ಮೆ ಗೂಡು 500-600 ರೂಪಾಯಿ ಹೋಗುತ್ತೆ ಸ್ವಾಮಿ, 1 kg ಗೂಡು. ಮೊದ್ಲಂಗಲ್ಲ, ಇವತ್ತು ಎಲ್ಲ ಯಂತ್ರೋಪಕರಣಗಳು ವ್ಯವಸಾಯ ಮಾಡಲಿಕ್ಕೆ. ಮೊದಲು ಹಿಂದಿನ ಕಾಲದಾದರಲ್ಲ, ಏರ್ ಕಟ್ಕೊಂಡು ಉಳುವಂಗಿಲ್ಲ, ಟ್ಯಾಕ್ಟ್ರ್ ಉಳ್ತದೆ, ರೋಟ್ರಿ ಹೊಡಿತದೆ, ಕೆಲವೊಂದು ಔಷಧಿಗಳನ್ನ ಸಿಂಪಡಣೆ ಮಾಡಿ ಈಸಿಯಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಮೊದ್ಲಂಗೆ ಏನು ಮೈ ಮುರ್ಕೊಂಡು ಮಾಡೋ ಪರಿಸ್ಥಿತಿ ಇಲ್ಲ ಇವಾಗ.